ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಿರೋದು ಯೋಗರಾಜ್ ಸರ್ಗೆ. ಫಸ್ಟ್ ಟೈಮ್ ಅವರು ಹಾಸ್ಪಿಟಲಲ್ಲಿ ಮೀಟ್ ಮಾಡುವಾಗ ನನಗೆ ಈ ಥರ ಸ್ಟೋರಿ ಇದೆ ಅಮ್ಮ, ನಿಮಗೆ ಹ್ಯಾಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು. ಐ ವಾಸ್ ಲೈಕ್, ಇಲ್ಲ ನಮ್ಮನೇಲಿ ಬಿಡಲ್ಲ, ಅದೇ ವೆರಿ ಸ್ಟ್ರಿಕ್ಟ್. ಸೊ ಆಗ ನೆಕ್ಸ್ಟ್ ಯೋಗರಾಜ್ ಸರ್ ಬಂದೇ ಮಾತಾಡಿ ಈ ವಾಸ್ ಮೋಟಿವೇಟಿಂಗ್ ಮೀ ಇನ್ ಎವ್ರಿಥಿಂಗ್. ಈ ಸೀನ್ಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಈ ವಾಸ್ ಮೋಟಿವೇಟಿಂಗ್ ಮೀ. ಅವರಿಂದಾನೇ ನಾನು ಇವತ್ತು ಇಲ್ಲಿ ಕುತ್ಕೊಂಡು ನಮ್ಮ ಫಿಲಮಲ್ಲಿ ಹೀರೋಯಿನ್ ಆಗಿ ನಾನು ಮಾಡಿದ್ದೀನಿ. ಸೊ ಲಾಸ್ಟ್ ಇಯರ್ Jan 26 ಆ ಮೂಲೆನಲ್ಲಿ ಕೂತಿದ್ದೆ. ನಾನು ಲಾಸ್ಟ್ ಟೈಮ್ ಹೇಳಿರ್ತೀನಿ ಪ್ರೆಸ್ ಮೀಟಲ್ಲಿ, ಅಲ್ಲೇ ಕೂತಿರ್ತೀನಿ. ಸೊ ಇವತ್ತು ಇಲ್ಲಿ ಕೂತಿದ್ದೀನಿ, ನಂಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್. ಈಸ್ ಮಲ್ಟಿ ಟ್ಯಾಲೆಂಟೆಡ್, ಎಲ್ಲ ವರ್ಕ್ ಮಾಡ್ತಾರೆ, ಎಡಿಟಿಂಗ್ ಆಗಲಿ, ಕಲರಿಂಗ್, ಎಲ್ಲ ಮಾಡ್ತಾರೆ, ಮಲ್ಟಿ ಟ್ಯಾಲೆಂಟ್. ಆ್ಯಟ್ಸ್ ಆಫ್ ಫಾರ್ ದಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೆಕೆಂಡ್ ಆಗಿ ನನ್ನ ಫ್ಯಾಮ್ಲಿಗೆ ಥ್ಯಾಂಕ್ ಹೇಳ್ಬೇಕು. ಅಮ್ಮ ಆ್ಯಂಡ್ ತಮ್ಮ, ದೇ ಆರ್ ದ ಸ್ಟ್ರೆಂತ್ ಆ್ಯಂಡ್ ಬ್ಯಾಕ್ ಬೋನ್ ಟು ಮೀ. ಅವರಿಲ್ಲ ಅಂದರೆ ನನ್ನಿಂದ ಏನೂ ಮಾಡೋಕ್ಕಾಗಿಲ್ಲ. ಇವರಿಬ್ಬರು ಇಲ್ಲ ಅಂದರೆ ಐ ಆಮ್ ನಥಿಂಗ್. ಇವಾಗ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ರು, ಅಷ್ಟು ಮೋಟಿವೇಟ್ ಮಾಡ್ತಿದ್ರು. ಈವನ್ ಮೈ ಎಲ್ಡರ್ ಸಿಸ್ಟರ್ ಆ್ಯಂಡ್ ಮೈ ಬ್ರದರ್ ಇನ್ ಲಾ, ಅವರಿಲ್ಲ ಅಂದರೆ ನಾನು ಇವತ್ತು ಇದ್ದಿಲ್ಲ. ಶೂಟಿಂಗ್ ಸ್ಪಾಟಲ್ಲೂ ಅಷ್ಟೇ, ಸೀನ್ ಚೆನ್ನಾಗಿ ಬಂದಿಲ್ಲ ಅಂದರೆ ಓಕೆ, ಅಮ್ಮನೂ ದೇ ಆರ್ ಡೂಯಿಂಗ್ ಆ್ಯಂಡ್ ಶೋಯಿಂಗ್ ಮೀ, ಈ ಥರ ಮಾಡು, ನೆಕ್ಸ್ಟ್ ಚೆನ್ನಾಗಿ ಮಾಡ್ಕೋ, ಪರವಾಗಿಲ್ಲ, ಏನೋ ಟ್ರೈನ್ ಮಾಡ್ಕೊಳ್ಳೋಣ ಬಿಡು ಅಂತ. ಸೊ ಐ ವಾಂಟೆಡ್ ಟು ಥ್ಯಾಂಕ್ ಮೈ ಮಾಮ್ ಆ್ಯಂಡ್ ಮೈ ಬ್ರದರ್ ಫಾರ್ ದಟ್. Producers, I want to thank him and whole team. I wanted to thank him. ಸೊ ನಿಮ್ಮ ಸಪೋರ್ಟ್ ಖಂಡಿತ ನಮ್ಗೆ ಇರಬೇಕು. ನಿಮ್ಮ ಮನೆ ಮಗಳಾಗಿ ನನಗೆ ಸಪೋರ್ಟ್ ಮಾಡಿ, ಎಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ಫಿಲಮ್ ನೋಡಿ, ಮೇಕ್ ಇಟ್ ಆಸ್ ಎನ್ ಹ್ಯೂಜ್ ಸಕ್ಸಸ್.